ಹುಬ್ಬಳ್ಳಿ ಕೂಸ್ ಗಬ್ಬೂರು ಗಾಳಿ ದುರ್ಗಮ್ಮ ದೇವಸ್ಥಾನ 12ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೃತ್ಯುಂಜಯ ಮಹಾಸ್ವಾಮಿಗಳು, ಮಣಕವಾಡ ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಯನಾಣ ದೇವಸ್ಥಾನ ಸಂಸ್ಥಾಪಕರು ಶ್ರೀ ವಿರೂಪಾಕ್ಷಪ್ಪ ಹಲ್ಲಾಪುರ ಹಾಗೂ ಗ್ರಾಮದ ಗುರು ಹಿರಿಯರು ಭಾಗಿಯಾಗಿದ್ದರು. ಗಾಳಿ ದುರ್ಗಮ್ಮ ದೇವಿಯ ಅಮ್ಮನವರಿಗೆ ಮಹಾರುದ್ರಾಭಿಷೇಕ, ಹೋಮ, ಅಷ್ಟೋತ್ತರ ನಾಮಾವಳಿ ಮತ್ತು ಉಚಿತ ಸಾಮೂಹಿಕ ವಿವಾಹಗಳು, ಮಹಾ ಮಂಗಳಾರತಿ ಜರುಗಿತು. ನಂತರ ಧರ್ಮಸಭೆ ನಡೆಯಿತು. ಸ್ವರ್ಣ ಮಯೂರಿ ಸಾಂಸ್ಕೃತಿಕ ಸಂಸ್ಥೆ, ಹಳೆ ಹುಬ್ಬಳ್ಳಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಿನ್ನು ಎಸ್ ವಸ್ತ್ರದ ಹಾಗೂ ವಿದೂಸಿ ಚೈತ್ರ ಚಿನ್ನು ವಸ್ತ್ರದ ಇವರಿಂದ ಹಾಗೂ ಶ್ರೀ ಆಶೀರ್ವಾದ ನೃತ್ಯ ತಂಡ, ದೇಸಾಯಿ ಓಣೆ ಹುಬ್ಬಳ್ಳಿ ಶ್ರೀಮತಿ ವಿದುಷಿ ಶೈಲಾ ಆದ್ರುತಗಿ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗಾಳಿ ದುರ್ಗಮ್ಮ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಜರುಗಿತು. ಹಾಗೂ ವೀರಯ್ಯ ಹಿರೇಮಠ ಶಾಸ್ತ್ರಿಗಳು ಸಹಿತ ಅಡಿವಪ್ಪ ಯರಗಟ್ಟಿಯವರು ಅವರು ಬಂದು ಗುರುಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಅಡಿವಪ್ಪ ಯರಗಟ್ಟಿಯವರು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಬೇಕು. ಈ ಕಾರ್ಯಕ್ರಮ ಮುಂದುವರಿತಾ ಇದೆ, ಮತ್ತೆ ಸಾಯಂಕಾಲವರೆಗೆ ಜರುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಆಲಿಸಿ ಸಹಕರಿಸಬೇಕು ಅಂತೇಳಿ ಕೇಳ್ಕೊತಾ ಇದೆ. ಪಡ್ಕೊಳ್ಬೇಕು. ಪ್ಲಸ್ ನಿಂಗಪ್ಪ ಬಡಿಗೆ ಶ್ರೀ ಮಾಡವಳ್ಳಿ ಅವರು ಅದೇ ರೀತಿಯಾಗಿ ಶ್ರೀ ಪುರತಪ್ಪ ಬಳಗಣ್ಣವರು ಅವರು ಕೂಡ ಬಂದು ಗುರುಗಳವರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ಸಾಕಷ್ಟು ಭಕ್ತರು ಬರ್ತಾರ. ಆ ಭಕ್ತರೆಲ್ಲರೂ ಹೇಳ್ತಾರ, ಈ ತಾಯಿಯ ಒಂದು ಕೃಪಾಶೀರ್ವಾದದಿಂದ ನಮ್ಗ ಬಹಳ ಒಳ್ಳೇದಾಗೈತಿ. ಈ ಕಾರ್ಯಕ್ರಮ ನೀವು ಮಾಡೋದ್ರಿಂದ ನಮಗೂ ಬಹಳ ಒಳ್ಳೇದಾಗೈತಿ ಅಂತ ಇವತ್ತು ಸ್ಮರಾಮಿ ಸಾವಧಾನಂ ಸುನತ್ನಂ ಸಾವಧಾನಂ ಶುಭ ಮುಹೂರ್ತೆ ಸಾವಧಾನಂ ಶ್ರೀ ಗುರು ಪಾರ್ವತಿ ಪರಮೇಶ್ವರ ಧ್ಯಾನಂ ಸಾವಧಾನಂ ದೈವಂಗಲಂ ಜಯ ನಮಃ ಪಾರ್ವತಿ ಶಿವಾಯ ಮಹಾದೇವಂ. ನೂತನ ವಧುವರರಿಗೆ ತುಂಬ ಹೃದಯದ
ಶ್ರೀರಂಗದಲ್ಲಿ ಗುರುಗಳು ಬೇಗದಲ್ಲಿ ತಾಯಿಕಟ್ಟಿನ ಮಾಡ್ತಾರಲ್ಲ ಅದಕ್ಕೆ ಒಮ್ಮೆ ನಾವು ಪ್ರೀತಿಯಿಂದ ಅವ್ರನ್ನ ಚಪ್ಪಾಳಿಯನ್ನು ತಟ್ಟಬೇಕು ಅಂತ ಕಾರಣ ದಿನನಿತ್ಯವೂ ಸಹಿತ ಆ ತಾಯಿಯ ಸೇವೆಯನ್ನ ತನುಮುಟ್ಟಿ ಮನಮುಟ್ಟಿ ಸೇವೆ ಮಾಡುವುದರಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಮುಂಜಾನೆ 5 ಗಂಟೆಗೆ ಇಳ್ತಾರ, ಎದ್ದು ಬಂದು ಅಂಗಳ ಕಸ ಹೊಡಿತಾರ, ಹೊಡೆದು ಆ ತಾಯಿ ಸೇವೆ ಮಾಡುವಷ್ಟು ಮಟ್ಟಿಗೆ ನಮ್ಮ ವಿರೂಪಾಕ್ಷಪ್ಪಜ್ಜವರು ಈ ಆಧ್ಯಾತ್ಮದ ಜೀವನವನ್ನ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಫಲ, ಅವ್ರ ತಂದೆ ತಾಯಿ ಫಲ ನಮ್ಮ ಮಂಜಣ್ಣವ್ರಿಗೆ, ನಮ್ಮ ರಾಜಣ್ಣವ್ರಿಗೆ ಅವ್ರಿಗೆ ತಟ್ಟದು. ನಾವು ಬೇಡ್ಕೊಳ್ಳೋದಿಷ್ಟೇ, ಅವ ತಂದೆ ತಾಯಿ ಪುಣ್ಯ, ಗಾಡಿ ದುರ್ಗಮ್ಮನ ಪುಣ್ಯ, ಹಲವಾರು ಮಹಾತ್ಮರ ಆಶೀರ್ವಾದ ಇವರೆಲ್ಲರ ಮುಖಾಂತರವಾಗಿ ಮಂಜಣ್ಣವ್ರಿಗೆ, ರಾಜಣ್ಣವ್ರಿಗೆ ಮತ್ತು ಅಕ್ಕವ್ರಿಗೆ, ಅವ್ರ ಮನೆ ಎಲ್ಲ ಕುಟುಂಬದವ್ರಿಗೆ ನಾವು ಆ ಗಾಡಿ ದುರ್ಗಮ್ಮ ತಾಯಿ ಚಲೋ ಆರೋಗ್ಯ ಕೊಟ್ಟು ನಿಮ್ಗೆ ಕಾಪಾಡಲಿ. 1 ಕೂಡ್ಲಿ 2 ಕೂಡ್ಲಿ ಸಾಮೂಹಿಕ ಲಗ್ನ ಮಾಡಕತ್ತ. ಸಾಮೂಹಿಕ ಲಗ್ನ ಅಂತಂದ್ರೆ ಬಡವ್ರ ಲಗ್ನ ಅಂತಾರೆ ಭಾಳ ಮಂದಿ. 2.5 ತಾಸು ಹತ್ರ ಬಂದು ಕುತ್ಕೊಂಡಿಲ್ಲ. ಕಾರಣ ಇದು ನಮ್ದು ಅನ್ನೋದು ತಲೆಯಾಗಿದ್ದಕ್ಕೆ ಇನ್ನು 5 ತಾಸು ಆದ್ರೆ ಈ ಜಗದಾಗ ಕುಂದಿರ್ತೀವಿ. ಇಂಥದ್ರಾಗ ನಿಮ್ ಲಗ್ನ ಆಗೈತೆ ಅಂದ್ರೆ ನೀವು ಬಡವರಲ್ಲ, ನೀವು ನಿಜವಾದ ಭಾಗ್ಯವಂತರು ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಒಂದಕ್ಕೆ ಆ ಕಾಲಕ್ಕೆ ಗುಡ್ಡಾಪುರದ ದಾನಮ್ಮ ತಾಯಿ ಸಹಿತ ತನ್ನ ಮದುವೆಯಾಗ 500 ಜನ ಸಾಮೂಹಿಕ ಲಗ್ನ ಮದುವೆ ಮಾಡೋದ್ರ ಮುಖಾಂತರ ಫಸ್ಟ್ ಈ ಜಗತ್ ನಮ್ಮ ನಾಡಿನೊಳಗೆ, ಕಲ್ಯಾಣ ನಾಡಿನೊಳಗೆ, ಈ ನಾಡಿನೊಳಗೆ ಸಾಮೂಹಿಕ ಲಗ್ನ ಹುಟ್ಟಾಕದಂತ ಹೆಣ್ಮಗಳು ಅಂದ್ರೆ ಅದು ಗುಡ್ಡಾಪುರ ದಾನಮ್ಮ. ತನ್ನ ಮದುವೆ ಟೈಮ್ದಾಗ 500 ಮಂದಿ ಲಗ್ನ ಮಾಡ್ಕೊಂಡು ಆಮೇಲೆ ಮದುವೆ ಆದಂತ ಪ್ರಯತ್ನ ಮಾಡಿದ್ದಕ್ಕೆ ಸಾಮೂಹಿಕ ಲಗ್ನ ಎಲ್ಲಾ ಕಡೆನೂ ಚೆನ್ನಾಗಿ ಬಂದುವಂತಹದ್ದು ನಾವು ಈ ಸಂದರ್ಭದೊಳಗೆ ಹೇಳಿ ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅನ್ನುವಂಥದ್ದನ್ನ ಹಾರೈಕೆಯನ್ನು ಕೊಡ್ತಾ ನಿಮಗ್ ಒಂದು ಸಣ್ಣ ಕಿವಿ ಮಾತು ಹೇಳ್ತೀನಿ. ಮದುವೆ ಆಗೋರಿಗೆ ಜೀವನ ಅಂದ್ರೆ ಅಂದ್ರೆ ನೀವು ಚಂದದಿ ಅಂದ್ರೆ ಅದಕ್ಕೂ ನಡೆಯಂಗಿಲ್ಲ. ಟ್ಯೂಬು ಟೈರ್ ಹೆಂಗಿರ್ಬೇಕಂದ್ರೆ ಟ್ಯೂಬುನು ಚಲೋ ಇರ್ಬೇಕು, ಟೈರ್ನು ಚಲೋ ಇರ್ಬೇಕು. ಇಲ್ರಿ ಹೊರಗಿನ ಟೈರ್ ಭಾಳ ಚಲೋ ಐತಿ, ಒಳಗಿನ ಟ್ಯೂಬ್ ಪಂಚರ್ ಆಗೈತೆ ಅಂದ್ರೂ ನಡೆಯಂಗಿಲ್ಲ. ಇಲ್ರಿ ಹೊರಗಿನ ಟೈರ್ ಟ್ಯೂಬ್ ಭಾಳ ಚಲೋ ಐತಿ, ಹೊರಗಿನ ಟೈರ್ ಕಟ್ ಆಗೈತೆ ಅಂದ್ರೆ ಅದು ನಡೆಯಂಗಿಲ್ಲ. ಮತ್ತೆ ಈಗ ಇದ್ದಿತ್ತ ಟ್ಯೂಬ್ಲೆಸ್ ಬಂದವ್ರಂದ್ರೆ ಅವು ಯಾರು ಅಂದ್ರೆ ಅವು ಸಂಸಾರಿಗಳು ಆದವು, ನಮ್ಮವು ಸನ್ಯಾಸಿಗಳು. ಸನ್ಯಾಸಿಗಳ ಜೀವನ ಟ್ಯೂಬ್ಲೆಸ್ ಟೈರ್ ಇದ್ದಂಗೆ, ಇವು ಒಂದ ಏಕ ಗಾಡಿ ಇದ್ದಂಗೆ ಇವು. ಆದ್ರೆ ನಿಮ್ದು ಹಂಗಲ್ಲ, 2 ಒಂದೇ ಇರ್ತಾವ. ಸಂಸಾರ ಅನ್ನುವಂಥದ್ದು ಒಂದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಎಷ್ಟು ಮಂದಿ ಸಂಸಾರದಾಗಿರ್ತಾರೆ ಅವರೆಲ್ಲರೂ ಒಳ್ಳೆಯ ಸದ್ಗತಿಯನ್ನ ಪಡೆಯೋದಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟ ಆದರ್ಶ ದಂಪತಿಗಳು ಬಹಳ ಮಂದಿ ಅದಾರ. ಆದರ್ಶ ದಂಪತಿಗಳಂತ ಯಾರಿಗೆ ಅಂತಾರೆ? ಒಟ್ಟ ಜಗಳ ಆಡೋದ್ರಿಗೆ ಆದರ್ಶ ದಂಪತಿಗಳು ಅಂತಾರೆ ಅಂತ ಮಾಡ್ರಿ ನೀವು. ಜಗಳ ಇಲ್ಲಾರದು ಮತ್ತೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳಿ ಬರಾಕತ್ತೀನಿ ಅಂತ ಪೂರೈಸ್ತೀವಲ್ಲ, ಅವಾಗಷ್ಟು ದುಃಖ ಯಾವಾಗ ಆಗೋದಿಲ್ಲ ಅಂತ. ಅಂದ್ರೆ ಇದ್ರ ಮೇಲೆ ಹೇಳೋದು ಏನಪ್ಪಾ ಅಂತಂದ್ರೆ ಆನಂದವಾಗಿರುವಂತಹದ್ದು ಇದೇನು ತಪ್ಪುತ್ತೇನಿಲ್ಲ. ಹಂಗಾಗಿ ಎಷ್ಟೋ ಮಂದಿ ಆದರ್ಶ ಜೀವನ ಬದುಕ್ಯಾರ. ನಮ್ದು ಆದರ್ಶ ಜೀವನ ಆಗ್ಲಿ, ಗಾಡಿ ದುರ್ಗಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಮೇಲೆ ಇದ್ಕೊಂಡು ಸುಖವಾಗಿ ಬಾಳುವಂತ ಕೆಲಸ ಆಗ್ಲಿ. ಚಂದ ಪ್ರಸಾದ ಮಾಡಿಸ್ಯಾರ, ನಾರಾಯಣ ಅಜ್ಜಲ್ ಬಂದು ಆಶೀರ್ವಾದ ಮಾಡ್ಯಾರ. ಹರ್ಲಾಪುರ ಮನೆತನದವ್ರಿಗೆ ನೀವು ಆಶೀರ್ವಾದ ಮಾಡಿ ಹೋಗ್ಬೇಕು, ಹಾರೈಕೆಯನ್ನು ಕೊಟ್ಟು ಹೋಗ್ಬೇಕು. ನಮ್ಮ ಪುಣ್ಯ ಕನ್ವರ್ಟ್ ಮಾಡ್ಕೊಂಡಂಗ ನಮ್ಮ ದೇಶದ ಕರೆನ್ಸಿ ಅಮೆರಿಕದಾಗ ನಡಿಬೇಕಾದ್ರೆ ಗಾಡಿ ದುರ್ಗಮ್ಮ ತಾಯಿಯ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಸಾಮೂಹಿಕ ಲಗ್ನ ಸಮಾರಂಭ. ಈ ಸಮಾರಂಭದ ವೇದಿಕೆಯ ಮೇಲೆ ಆಶ್ರಯರಾಗಿರುವಂಥ ರಾಯನಾಳ ವಿರಕ್ತ ಮಠದ ಪರಮ ಪೂಜ್ಯರು, ಉತ್ಸಾಹಿ ಪರಮ ಪೂಜ್ಯರಾಗಿರುವಂಥ ಪೂಜ್ಯ ಗುರುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೆಯೇ ವೇದಿಕೆಯ ಮೇಲೆ ಆಶ್ರಯರಾಗಿರುವಂಥ ಪರ್ವತಪ್ಪಜ್ಜ ಬಳಗಣ್ಣವರ ಆದಿಯಾಗಿ, ನಮ್ಮ ನಿಂಗಣ್ಣವರ ಆದಿಯಾಗಿ ಎಲ್ಲ ಹಿರಿಯರಲ್ಲಿ, ವಿರೂಪಾಕ್ಷಪ್ಪಜ್ಜ ಹರ್ಲಾಪುರ ಅವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅನೇಕ ಜನ ಮಹನೀಯರು ಕುಳಿತಿದ್ದಾರೆ. ನಮ್ಮ ಹಿರಿಯಜ್ಜರ ಆದಿಯಾಗಿ ಎಲ್ಲರಿಗೂ ಶರಣುಗಳನ್ನು ಹೇಳಿ, ನವ ವಿವಾಹಿತರಾಗಿರುವಂಥ ತಮಗೆ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷ ಕಾರ್ಯಕ್ರಮದ ಕಾರಣೀಭೂತರೂ ಆಗಿರತಕ್ಕಂಥ ವಿರೂಪಾಕ್ಷಪ್ಪ ಹರ್ಲಾಪುರ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿ ಮಹೋದಯರೇ, ಎಲ್ಲ ಗಣ್ಯಮಾನ್ಯ ಎಲ್ಲ ಅತಿಥಿಗಳೇ ಹಾಗೂ ತಾಯಂದಿರೇ, ಹೊಸದಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರವರೇ, ತಾಯಂದಿರೇ, ತಾವೆಲ್ಲರ ಅಂತರಾತ್ಮದಲ್ಲಿ ಶರಣ. ಬಹುಶಃ
ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಬಿಸಿಲಾಗ ಹೊಲಕ್ಕೆ ಹೋಗಬಾರ್ದು, ಹಸದಾಗ ಮುಖ ನೋಡಬಾರ್ದು ಐತಿ, ಹಸ್ದು ಐತಿ. ಎರಡೂ ಇರುವಾಗ ನಾವು ಆಶೀರ್ವಚನ ಮಾಡ್ಕೊಂತ ಕುಂತೀವಿ ಅಂತಂದ್ರೆ ಬಹಳ ತೊಂದರೆ ಆಗ್ತದೆ. ಆದ್ರೂ ಅಂತಹ ದೇವಿಯ ಸೇವೆಯ ಜೊತೆಗೆ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ಮಾಡಿ, ಸಾಮೂಹಿಕ ವಿವಾಹಗಳನ್ನು ಮಾಡಿ, ಪೂಜ್ಯರನ್ನು ಕರೆಸಿ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೆಲ್ಲರಿಗೆ ಜ್ಞಾನ, ಸೇವೆ ಮತ್ತು ಭಕ್ತಿಯನ್ನ ಏಕಕಾಲದಲ್ಲಿ ಜಾಗೃತಿ ಮಾಡ್ತಾ ಇರತಕ್ಕಂತಹ ಏಕೈಕವಾಗಿರ್ತಕ್ಕಂಥ ಮನೆತನ ಅದು ಅರ್ಲಾಪುರ ಅವರ ಮನೆತನ ಅನ್ನತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳಬೇಕು. ಅಂತಹ ಕಾರ್ಯಕ್ರಮದಲ್ಲಿ ಇವತ್ತು ಮಣಕವಾಡದ ಪೂಜ್ಯರು ಬಂದಿದ್ದಾರೆ. ಅವರೆಲ್ಲ ತಮಗೆಲ್ಲ ಆವಿಯ ಅನುಗ್ರಹ, ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ, ನಿಮ್ಮ ಮೇಲೆ ಇರಲಿ ಅನ್ನತಕ್ಕಂಥದ್ದನ್ನು ತಿಳಿಸ್ತಾ, ಪಾಪಿಗೆ ಇವರಿಗೆಲ್ಲ ಸಾಮೂಹಿಕ ಲಗ್ನ ಬೆಳಗ್ಗೆ ಸುರಿಗೆ ಅರ್ಧಾಗಿಂದ ಪಾಪ ಬಹಳ ಏನು ಚಾಪ ಏನು ಕುಡ್ದಿರಂಗಿಲ್ಲ ಅಂತಾರೆ. ಎಲ್ಲ ದೋಸ್ತರಿದ್ದವ್ರು ಜೀವಿಸ್ಕೊಂಡು ಕುಡಿಸಿರ್ತಾರೆ, ಆದ್ರೂ ಬಹಳ ಹರ್ಷವಾಗಿರ್ತದೆ. ಆದಷ್ಟು ಬೇಗ ಪೂಜ್ಯರ ಆಶೀರ್ವಚನ ಆದ್ಮೇಲೆ ಅಕ್ಕಿ ಕಾಳು ಆದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ ಅಂತ ಹೇಳ್ತಾ, ಸಮಯದ ಅಭಾವ ಇರೋದ್ರಿಂದ ಅಲ್ಪ ಮಾತಿಗೆ ವಿರಮಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಮೊದಲು ಶಿವಪಥವ ನರಿದೊಡೆ ಗುರುಪಥವೇ ಮೊದಲು, ಕೂಡಲ ಸನ್ನಮ ದೇವ ನಿಮ್ಮರಿದೊಡೆ ಶರಣರ ಸಂಘವೇ ಮೊದಲು ಮೊದಲು ಮೊದಲು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ, ನೀನೇ ಒಳಹೊಕ್ಕು ಏನ ನುಡಿಸಿದ ಒಡನೆ ನಾ ನುಡಿವೆ ಶ್ರೀ ಗುರುವೆ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾಗಿರ್ತಕ್ಕಂತಹ ಬಸವಾದಿ ಪ್ರಮುಖರನ್ನ ಎನ್ನ ರಂಗಂದ್ರದಲ್ಲಿ ಸ್ಮರಿಸಿಕೊಳ್ತಾ, ಎನ್ನ ಆರಾಧ್ಯ ಗುರುವರಿಯ ಗುರು ರೇವಣಸಿದ್ದೇಶ್ವರರನ್ನ ಸ್ಮರಣೆ ಮಾಡಿಕೊಂಡು, ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಶಕ್ತಿ ದೇವತೆ ಗಾಳಿ ದುರ್ಗಮ್ಮ ದೇವಿಯ ಪವಿತ್ರ ಚೈತನ್ಯದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಗಾಳಿ ದುರ್ಗಮ್ಮ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ಕಾಣಿಸಿರ್ತಕ್ಕಂತಹ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಇಂಡಿಯನ್ ರುಪೀಸ್ನ ಅಮೆರಿಕದಾಗ ಹೋಗಿ ನಡೆಸ್ಬೇಕು ಅಂತಂದ್ರೆ ಡಾಲರ್ ಒಳಗೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕಾಗ, ಈ ನಮ್ಮ ರೊಕ್ಕ ಇಲ್ಲಿ ಬಿಟ್ಟು ಇಂಡಿಯಾ ಬಿಟ್ಟು ಅಮೆರಿಕದಾಗ ನಡೆಯಂಗಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ರೊಕ್ಕ ಮ್ಯಾಗ ಹೋಗಿ ನಡೀತಿ, ಮ್ಯಾಗ ಹೋಗಿ ನಡೆಯಂಗಿಲ್ಲ. ಈ ರೊಕ್ಕ ಅಮೆರಿಕದಾಗ ನಡಿಬೇಕಾದ್ರೆ ಇದನ್ನ ಹೆಂಗೆ ಕನ್ವರ್ಟ್ ಮಾಡಬೇಕು, ಹಂಗ ಈ ರೊಕ್ಕ ಮ್ಯಾಗ ನಡಿಬೇಕಾಗಿತ್ತಂದ್ರೆ ಇದನ್ನ ಪುಣ್ಯಕ್ಕೆ ಕನ್ವರ್ಟ್ ಮಾಡ್ಕೊಂಡು ಪುಣ್ಯ ತಗೊಂಡು ಹೋದ್ರೆ ಮ್ಯಾಗ ಚಂದ ಬದುಕಾಕ್ ಬರ್ತೈತೆ ಅನ್ನುವಂಥ ಕಾರಣಕ್ಕೆ ಪುಣ್ಯ ಗಳಿಕೆ ಮಾಡುವಂಥ ಕಾರ್ಯಕ್ರಮ, ದೇವಿ ಕಾರ್ಯಕ್ರಮ, ಸಾಮೂಹಿಕ ಲಗ್ನ ಇವೆಲ್ಲ ನಡೆದವು ಅನ್ನುವಂಥ ಮಾತನ್ನ ಎಲ್ಲರಿಗೂ ಸಹಿತ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ವಿರೂಪಾಕ್ಷಪ್ಪದವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ತಾಯಿ ನಿರ್ವಹಿಸ್ಲಿ. ಆ ಪೂಜೆ ಮಾಡಿ 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 ಅವರಲ್ಲಿ ಒಂದು ಎಂತ ಶಕ್ತಿ ಬರಾಕತೈತೆ ಅಂತಂದ್ರೆ, ಅವ್ರೇನಾರ ಆ ಗುಡಿಯಾಗಿಂದ ತಗೊಂಡ್ಬಂದು ಒಂದಿಷ್ಟು ಮಂತ್ರಿ ಶಕ್ತಿ ಕಳ್ಸಿಕೊಟ್ರೆ ಅವ್ರ ಜೀವನ ಉದ್ಧಾರ ಆಗುವಷ್ಟು ಮೆಟ್ಟಿ ಬರಾಕತ್ತಾವ ಅಂದ್ರೆ ಅದು ಒಳಗಿದ್ದ ತಾಯಿ ಪುಣ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾರು ಕೂಟಾಗಿರ್ತೀವಿ ಅವ್ರ ಹಂಗಾಗ್ತೀವಿ, ನಾವು ಯಾರು ಕೂಟಾಗಿರ್ತೀವಿ ಅವ್ರ ಹಂಗಾಗ್ತೀವಿ. 10 ನಿಮಿಷ ರಾಜಕಾರಣಿಗಳ ಕೂಟಾಗ ಕುಂದ್ರು ನೀವು. ಇಂತಹ ಹೈವೇನಲ್ಲಿ ಇಂತಹ ಒಂದು ಜಾಗ ಅಥವಾ ಏನಾದರೂ ಯಾರಾದರೂ ಗಣ್ಯಮಾನ್ಯರಲ್ಲಿ ಉದ್ಯಮಿಗಳ ಕೈಗೆ ಸಿಕ್ಕಿದ್ದೇ ಆದರೆ, ಅವರ ಆಸ್ತಿ ಇದ್ದಿದ್ದೇ ಆದರೆ, ಅವರ ತಲೆನಲ್ಲಿ ಬರ್ತಕ್ಕಂಥದ್ದು ಮೊದಲು ಏನು ಬರ್ತದಪ್ಪ ಅಂದರೆ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಅನ್ನತಕ್ಕಂಥದ್ದು ಬರ್ತದೆ. ಆದರೆ ಸತ್ಪುರುಷರಾಗಿರ್ತಕ್ಕಂಥವ್ರ ತಲೆಯಲ್ಲಿ ಏನು ಬಂದಿದೆ ಅಂದರೆ, ಶಕ್ತಿ ಕೇಂದ್ರವನ್ನಾಗಿ ಮಾಡಿ ಜನರಿಗೆ ಭಕ್ತಿಯನ್ನು ಜಾಗೃತ ಮಾಡತಕ್ಕಂತಹ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವ ಯಾರಿಗೆ ಬಂದಿದೆ ಅಂದರೆ, ಅದು ಅರ್ಲಾಪುರ ಮನೆತನದ ಎಲ್ಲರಿಗೆ ಬಂದಿರತಕ್ಕಂಥ.
ಯಾಕಂದ್ರೆ ಅರ್ಲಾಪುರ ವಿರೂಪಾಕ್ಷಪ್ಪನವರು, ಮಂಜಣ್ಣವರು, ರಾಜಣ್ಣವರು ಅವರಿಗೆ ಇರುವ ಉದ್ಯಮದ ಒತ್ತಡ ನೋಡಿದ್ರೆ ಅವ್ರು ಯಾವ ಕಡೆಯೂ ಪಾಪ ಮನೆಗೆ ಬರೋದಿಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ತಮ್ಮ ಸಂಸಾರದವ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ ಸಮಯ ಇರಲ್ಲ. ಅಷ್ಟೆಲ್ಲ ಒತ್ತಡದ ನಡುವೆ ಧರ್ಮ ಕಾರ್ಯದಲ್ಲೂ ನಾವು ಭಾಗಿಯಾಗಬೇಕು, ಧಾರ್ಮಿಕವಾದಂತಹ ಈ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮನಸ್ಥಿತಿ ಬರ್ತದಲ್ಲ, ಇದು ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಯಾರಾದ್ರೂ ಪುಣ್ಯಾತ್ಮರಿದ್ದಂಥವ್ರಿಗೆ ಶಿವಯೋಗಿಗಳ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಸಂಪೂರ್ಣವಾಗಿ ಅವ್ರ ಮನೆತನಕ್ಕೆ ಆಗಿರೋದ್ರಿಂದ ಅಂತಹ ಒಂದು ತಲೆಯಾಗಿ ಇಟ್ಕೊಳ್ಬೇಕಾಗಿರುವಂತ ಗಾಳಿ ದುರ್ಗಮ್ಮ ಅಂತ ಹೆಸರು ಯಾಕೆ ಬಂದೈತಿ? ಎಷ್ಟು ಸ್ಪೀಡ್ನೊಳಗೆ ಗಾಳಿ ಬರ್ತೈತಲ್ಲ, ಇಷ್ಟು ಸ್ಪೀಡ್ನಾಗ ಗಾಳಿ ಬರ್ತದೆ. ಬಹುತೇಕ ಗಾಳಿಯಷ್ಟು ಸ್ಪೀಡ್ ಮತ್ತೊಂದು ಯಾವುದು ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಗಾಳಿ ದುರ್ಗಮ್ಮನ ಆಶೀರ್ವಾದ ಎಷ್ಟು ಸ್ಪೀಡ್ ಬರ್ತದ ಅಂತಂದ್ರೆ, ಯಾರು ಅಟ್ಕೊಂತ ಬಂದಾರ ಅವ್ರನ್ನ ಹೊಳ್ಳಿ ನಕ್ಕೊಂತ ಹೋಗುವಷ್ಟು ಆಶೀರ್ವಾದ ಮಾಡುವಂತದ್ದು ಅಷ್ಟೇ ಗಾಳಿಯಷ್ಟು ಸ್ಪೀಡ್ ಐತೆ ಅನ್ನುವಂಥ ಕಾರಣಕ್ಕೆ ಗಾಳಿ ದುರ್ಗಮ್ಮ ಅಂತ ಹೆಸರು ಬಂದೈತದ, ಮತ್ತೊಂದು ಕಾರಣಕ್ಕಲ್ಲ. ಮತ್ತು ಗಾಳಿ ಅನ್ನುವಂಥದ್ದು ಮನುಷ್ಯಗೆ ಎಷ್ಟು ಬೇಕು ಇಲ್ಲಿ ಕುಂತವ್ರು ಎಲ್ಲರಿಗೂ ಗೊತ್ತೈತಿ. ಬಹುತೇಕ ಜಸ್ಟ್ ಒಂದು LPG ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಜಗತ್ತಿಗೆ ಏನ್ ನಡೆದೈತೆ ಅನ್ನೋದು ನೋಡಕತ್ತಿರಲಿ ಎಷ್ಟೋ ಮಂದಿ ತೊಂದರೆ ಆಗಕತ್ತದ. ಬಹುತೇಕ ಆಧುನಿಕತೆ ಭರಾಟೆ ಒಳಗೆ, ಗ್ಲೋಬಲೈಸೇಷನ್ ಒಳಗೆ ಎಲ್ಲೋ ಯುದ್ಧ ಆದ್ರೆ ಎಲ್ಲೋ ಪರಿಣಾಮ ತಟ್ಟುತ್ತೆ ಅನ್ನೋದು ನಮ್ಮ ದೇಶದಾಗ ಇವತ್ತು ನಾವು ಕಾಣಕತ್ತೀವಿ. ಇದು ಹಿಂಗ ಪರಿಣಾಮ ಮುಂದೆ ಹೋದ್ರೆ ಮನುಷ್ಯ ಬದುಕೋದು ರೊಕ್ಕಿದ್ದ ಆಟ ಬದುಕ್ತಾನೆ ಅನ್ನುವಂಥದ್ದಲ್ಲ. ಈಗ ರೊಕ್ಕಿತ್ತು ಸಿಲಿಂಡರ್ ಇರಲಿಲ್ಲ, ರೊಕ್ಕಿತ್ತು ಚಲೋ ಗಾಳಿ ಇರಲಿಲ್ಲ ಅಂದ್ರೆ ಹೆಂಗ್ ಮನುಷ್ಯಗೆ ಬದುಕಕ್ಕೆ ಆಗುದಿಲ್ಲ. ಆ ಹಿನ್ನೆಲೆಯಲ್ಲಿ ನೋಡ್ರಿ, ಜಸ್ಟ್ ಒಂದು ಸಿಲಿಂಡರ್ ಇಲ್ಲ ಅಂತಂದ್ರೆ ನಮಗೆ ಬದುಕೋದು ಬಹಳ ಕಷ್ಟ ಆಗತ್ತೆ. ಉಚಿತವಾಗಿ ಗಾಡಿ ಕೊಟ್ಟಾಳಂದ್ರೆ ಆ ಗಾಡಿ ದುರ್ಗಮ್ಮನ ಪವರ್ ಇಟ್ಟಿರ್ಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಇದೆ, ಬೇರೆ ಏನಲ್ಲ. ಬರೀ ನಾವು ಹಂಗ ಅನ್ಕೊಂತೀವಿ, ನಮ್ಮ ಗಾಡಿಯಾಗ ನಾವು ಅಡ್ಡಾಡ್ತೀವಿ, ನಮ್ಮ ಮನ್ಯಾಗ ನಾವು ಇರ್ತೀವಿ, ನಮ್ದೇನು ಮತ್ತೊಬ್ಬರದ್ರಿ, ನಮ್ಮ ಕಡೆ ರೊಕ್ಕ ಐತ್ರಿ, ಇದು ಅಲ್ಲ. ಕೊಟ್ಟಾಕೆಲ್ಲ ಆಕಿ ಕೊಟ್ಟಿದ್ರೆ ನಾವು ಇದನ್ನ ಮಾಡ್ಕೊಂಡು ಆಕಿನ ಜಾಗದಾಗ ನಾವೆಲ್ಲ ಇರ್ತೀವಿ. ಆಕಿ ಭೂಮಿ ಅನ್ನುವಂಥದ್ದು ತಾಯಿ ಭಗವತಿಯ ಜಾಗ ಇದೆ. ಇದ್ರೊಳಗೆ ನನ್ನೊಂದಿಷ್ಟು ಪಾಲ, ನಿನ್ನೊಂದಿಷ್ಟು ಪಾಲ ಹಂಚಿಕೆ ಮಾಡ್ಕೊಂಡು ಉತ್ತಾರದಾಗ ಹೆಸರು ಹಚ್ಕೊಂಡು ಕುಂತೀವಿ ನಾವು. ಆದ್ರೆ ಕರೆ ಭೂಮಿಯ ಒಣತಿ ಯಾರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಗಾಳಿ ದುರ್ಗಮ್ಮನ ಅನ್ನುವಂಥದ್ದನ್ನ ಎಲ್ಲರ ನಾವು ಒಪ್ಕೋಬೇಕು. ಆ ಗಾಳಿಯ ದುರ್ಗಮ್ಮನ ವಿಚಾರಧಾರೆಯನ್ನ ಇಟ್ಕೊಂಡು ನಮ್ಮ ವಿರೂಪಾಕ್ಷಪ್ಪಜ್ಜವ್ರು ಬಹುತೇಕ ಅವ್ರಿಗೆ 85 ಸಮೀಪ ವಯಸ್ಸಿರ್ಬೇಕು. 85 ವಯಸ್ಸನ್ನು ಸಮೀಪ ಇದ್ರು ಸಹಿತ ಅವ್ರು ನೋಡಿದ್ರೆ 20 ವರ್ಷದ ಹುಡುಗ ಕಂಡಂಗೆ ಕಾಣ್ತಾರ ಅವ್ರು. ಈಗ 20 ವರ್ಷದ ಹುಡುಗರು ನೋಡ್ರೆ 85 ವರ್ಷ ಕಂಡಂಗೆ ಕಾಣ್ತಾರೆ. ಏನಾದ್ರು ಬದಲಾವಣೆ ಇರ್ಬೇಕಲ್ಲ ಒಂದಿಷ್ಟು ಮನುಷ್ಯರಲ್ಲಿ. ಯಾವುದು ನಿಜವಾದ ಸಂಪತ್ತು ಅಂದ್ರೆ, ಸಂಪತ್ತಂದ್ರೆ ಕೇವಲ ಕಾರಲ್ಲ, ಸಂಪತ್ತಂದ್ರೆ ಕೇವಲ ಬಂಗಾರ ಅಲ್ಲ, ಸಂಪತ್ತಂದ್ರೆ ಕೇವಲ ಮನಿ ಅಲ್ಲ, ಸಂಪತ್ತಂದ್ರೆ ನೆಮ್ಮದಿಯ ಜೀವನ, ಅದ್ರ ಜೊತೆಗೆ ಸಮೃದ್ಧವಾಗಿರ್ತಕ್ಕಂಥ ಸಂತೃಪ್ತಿ ಇರುವಂತ ಶರೀರವನ್ನು ಇಟ್ಕೊಂಡಾರಲ್ಲ, ಇದಾ ಗಾಳಿ ದುರ್ಗಮ್ಮ ಮಾಡಿರುವಂತ ಆಶೀರ್ವಾದ ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ. ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂತಂದ್ರೆ, ತಂದೆ ತಾಯಿ ಸೇವಾ ಮಾಡೋದಕ್ಕೆ ಯಾರ ಮಕ್ಕಳು ಆಳಿಟ್ಟಾರಂತಂದ್ರೆ ಅವ್ರ ಮಕ್ಕಳ ತಲೆಗಿಟ್ಕೋಬೇಕು. ತಂದೆ ತಾಯಿ ಸೇವಾ ಮಾಡಕ್ಕ ಯಾರು ಮಕ್ಕಳು ಆಳುಗಳನ್ನಿಟ್ಟು ಸೇವಾ ಮಾಡಿಸ್ತಾರಲ್ಲ, ಅದು ದೊಡ್ಡಿಸ್ತಾರ ಅನ್ನೋದು. ನೀ ಸಣ್ಣವಿದ್ದಾಗ ನಿನ್ನ ಸೇವಾ ತಂದೆ